ಅದು ನಿನ್ನ ಭ್ರಮೆ. ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ನಾನು ಈಗ ನಿನಗೆ ತೋರಿಸ್ತೀನಿ. ನೀನು ನಾಗಿಣಿನಾ? ಹೌದು, ನಾಗಿಣಿನೂ ಹೌದು, ನಿನ್ನ ಪಾಲಿನ ಸಾವು ಹೌದು. ಬೇಡ, ಹತ್ರ ಬರ್ಬೇಡ. ಯಾರಾದ್ರೂ ಕಾಪಾಡಿ. ಹೇ ಅಮೃತ, ಏನ್ ಮಾಡ್ತಿದ್ಯಾ ನೀನು? ಅರ್ಜುನ್, 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 ಅರ್ಜುನ್ ಏನು? ಬಾರೋ ಕೆಳಗೆ. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಆಗ್ತಾ ಇರೋ ಅನಾಹುತನ ನನ್ನಿಂದ ಹೇಳಕ್ಕೂ ಆಗಲ್ಲ, ಆ ಶಕ್ತಿನೂ ನನ್ನಲ್ಲಿಲ್ಲ. ಅಮ್ಮ, ಅನಾಹುತ ಅಂತ ಹೇಳಿದ್ರೆ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ಅಮೃತ ವಿಚಿತ್ರವಾಗಿ ಹಾವಿನ ತರ ನಾಲ್ಗೆ ಮಾಡ್ಕೊಂಡು ಮಣ್ಣಿನ ಕೊಲ್ಲೋದಕ್ಕೆ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ ಕಣೋ. ಏನ ಅಮ್ಮ, ಅಮೃತ ಅವ್ರಿಗೆ ಹಾವಿನ ನಾಲ್ಗೆ ಎಲ್ಲಿಂದ ಬರುತ್ತೆ? ಮಣಿ ಅವ್ರನ್ನ ಅಮೃತ ಅವ್ರು ಯಾಕೆ ಕೊಲ್ಬೇಕು? ಅಯ್ಯೋ, ನನಗ ಅದೆಲ್ಲ ಗೊತ್ತಿಲ್ಲ. ಇಲ್ಲೇ ಹೀಗೆ ಮಾತಾಡ್ತಾ ಕೂತಿದ್ರೆ ಅವಳು ಮಣ್ಣಿನ ಕೊಂದೇ ಬಿಡ್ತಾಳೆ ಅಷ್ಟೇ. ಬಾ ಹೋಗೋಣ, ಬಾ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ಹತ್ರ ಬರ್ಬೇಡ ನಾಗಿಣಿ, ಹತ್ರ ಬರ್ಬೇಡ. ಬಿಟ್ಬಿಡು ನಾಗಿಣಿ, ನನ್ನನ್ನ ಬಿಟ್ಬಿಡು. ಏನಿದಲ್ಲ? ಏನಿ ನಿಮ್ಮ ಅವತಾರ? ಇದೇ ನನ್ನ ನಿಜವಾದ ರೂಪ. ಅರ್ಜುನ್, ಹೋಗಿ ಅವಳನ್ನ ತಡಿ. ಮಣಿನ ಸಾಯಿಸ್ಬಿಡ್ತಾಳೆ ಕಣೋ. ಅಮೃತ ಅವ್ರೆ ನೋಡಿ, ಮಣಿಯವ್ರಿಗೇನು ಮಾಡಬೇಡಿ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ. ಹತ್ರ ಬರ್ಬೇಡ. ಬೇಡ ಬೇಡ ಅಮೃತ, ನಿನ್ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡು. ನನಗೇನು ಮಾಡಬೇಡ. ನೀನು ಕೈ ಮುಗಿದ್ರಲ್ಲ, ನನ್ನ ಕಾಲು ಹಿಡ್ಕೊಂಡ್ರು, ನಾನು ಮಾತ್ರ ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ನನ್ನ ಅರ್ಜುನ್ ಅವ್ರ ಮೇಲೆ ಕಣ್ಣು ಹಾಕಿ ಅವ್ರನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ನೀನು ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸಲೇಬೇಕು. ಅಮೃತ ಅವ್ರೆ, ನನ್ನ ಮಾತನ್ನು ಕೇಳಿ, ಮಣಿಯವ್ರಿಗೇನು ಮಾಡಬೇಡಿ. ನನ್ನ ಬಾಳನ್ನ ಹಾಳು ಮಾಡೋದಕ್ಕೆ ಬಂದವಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ.
ನೋಡಿದೆಯಾ ಅರ್ಜುನ್, ನೋಡಿದ್ಯಾ ನಿನ್ನ ಅಮೃತಾಳ ಅಸಲಿ ಮುಖ ಏನು ಅಂತೇಳಿ? ನಾವು ಒಂದಲ್ಲ 100 ಅಲ್ಲ 1000 ಸಲ ಹೇಳಿದ್ವಿ ಅವಳು ಸಾಮಾನ್ಯ ಹೆಣ್ಣಲ್ಲ, ನಾಗಿಣಿ ಅಂತೇಳಿ. ಆದರೂ ಸಹ ನಮ್ಮ ಮಾತನ್ನ ನಂಬದೆ ನೀನು ಇವಳೇ ದಿನ ಅನುರಾಗದ ಆರಾಧ್ಯ ದೇವತೆ ಅಂತೇಳಿ ತಲೆ ಮೇಲೆ ಹೊತ್ಕೊಂಡು ಬಿರ್ತಿದ್ದೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತಾ ಅವಳು ಅನುರಾಗದ ದೇವತೆನ ಅಥವಾ ನಮ್ಗೆಲ್ರಿಗೂ ಅಂತ್ಯ ಕಾಣಿಸ್ಕೊಂಡಿರೋ ಅವಸಾನ ದೇವತೆನ ಅಂತ? ನೀವ್ ಹೇಳ್ದಾಗ ನಾನು ಕೂಡ ಇವಳು ನಾಗಿಣಿ ಅನ್ನೋದನ್ನ ನಂಬಿರ್ಲಿಲ್ಲ. ಇಂಥ ವಿಷಕನ್ಯನ ನಮ್ಮ ಮನೇಲಿ ಇಟ್ಕೊಂಡ್ರೆ ಒಬ್ರಲ್ಲ ಒಬ್ರಿಗೊಂದು ಗತಿ ಕಾಣಿಸ್ತಾಳೆ ಇವಳು. ಅಮೃತ ಅವರೇ, ನೀವು ನಾಗಿಣಿ ಅನ್ನೋ ನಿಜಾನ ನಾನು ಅರಗಿಸ್ಕೊಳ್ಳೋದಕ್ಕೆ ತಯಾರಿದ್ದೆ. ಆದ್ರೆ ಏನು ತಪ್ಪು ಮಾಡದೇ ಇರೋ ಆ ನಿಷ್ಪಾಪಿ ಹುಡುಗಿ ಪ್ರಾಣ ತೆಗೆದು ಕೊಲೆ ಪಾತಕಿ ಆದ್ರಲ್ಲ, ಅದನ್ನ ನಾನು ಇವತ್ತಲ್ಲ ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನನ್ನಿಂದ ನಿಮ್ಮನ್ನ ದೂರ ಮಾಡೋದಕ್ಕೆ ನೋಡಿದ್ಲು ಅವಳು. ಅದಕ್ಕೆ ಕೊಂದೇ ಬಿಡೋದ? ಒಂದು ಜೀವದ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಒಂದು ಸಾಧಾರಣ ಕಾರಣಕ್ಕೆ ಹಿಂದೆ ಮುಂದೆ ನೋಡದೆ ಆ ಮಣಿನ ಕೊಂದ್ರಲ್ಲ, ಯಾವ ಪಾಪ ಪ್ರಜ್ಞೆನೂ ಕಾಡ್ತಾ ಇಲ್ವಾ ನಿಮಗೆ? ತಲೆಗೆಲೆ ಕೆಟ್ಟಿದೆಯೇನೋ? ವಿಷ ಜಂತು ಇನ್ನು ನಮ್ಮ ಮನೆಯಲ್ಲಿದ್ರೆ ಎಷ್ಟು ಜೀವಗಳು ಹೋಗ್ಬೇಕಾಗುತ್ತೋ ಏನೋ. ನಮಗೊಂದು ಗತಿ ಕಾಣಿಸೋದಕ್ಕೆ ಮುಂಚೆ ಅವಳನ್ನ ಕತ್ತಿರ್ದು ಹೊರಗಡೆ ಹಾಕೋ. ಅರ್ಜುನ್, ನಿಮ್ಮ ಅಪ್ಪ ಚಿಕ್ಕಪ್ಪ ಹೇಳ್ತಾ ಇರೋದು ನಿನ್ನ ಕೇಳಿಸ್ತಾ ಇಲ್ವೇನೋ? ಮೊದಲು ಕತ್ ಹಿಡಿದು ಆಚೆ ದಬ್ಬು ಇವಳನ್ನ. ನನ್ನ ಹೃದಯದಲ್ಲಿ ನಿಮಗೆ ಎತ್ತರದ ಸ್ಥಾನ ಕೊಟ್ಟಿದ್ದೆ. ಇವತ್ತು ನೀವು ಆ ಸ್ಥಾನದಿಂದ ಕುಸಿದು ಪಾತಾಳಕ್ಕೆ ಬಿದ್ದಿದ್ದೀರಾ. ಯಾವತ್ತೂ ನಿಮಗೆ ಆ ಸ್ಥಾನ ಸಿಗೋದಿಲ್ಲ. ನನ್ನ ನಿಮ್ಮ ಸಂಬಂಧ ಇವತ್ತಿಗೆ ಮುಗಿದು ಹೋಯ್ತು. ಇನ್ನು ಮುಂದೆ ನೀವ್ಯಾರೋ ನಾನು ಯಾರೋ? ನನ್ನ ಪ್ರೀತಿ ಹೃದಯನ ನುಚ್ಚು ನೂರು ಮಾಡಿಬಿಟ್ರಿ. ಇನ್ನು ಒಂದು ಕ್ಷಣನೂ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡಿ. ಹೋಗಿ ಆಚೆ. ಅರ್ಜುನ್ ಅವರೇ, ಯಾವ ಸಮಜಾಯಿಸಿ ಮಾತುಗಳು ಬೇಡ. ಇನ್ನು ಒಂದು ಮಾತಾಡಿದ್ರು ನಾನಾಗಿರೋದಿಲ್ಲ.
ನಿನ್ನ ಜೊತೆ ಇದ್ದೆ, ನಿನ್ನನ್ನು ಪ್ರೀತಿಸ್ದೆ, ನಿನ್ನನ್ನು ಮದುವೆ ಆದೆ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನನ್ನ ತಲೆ ತಗ್ಗಿಸ್ಬೇಕು ಅನ್ನಿಸ್ತಾ ಇದೆ. ಯಾವತ್ತೂ ನಿನ್ನ ಮುಖ ತೋರಿಸೋ ಪ್ರಯತ್ನ ಮಾಡಬೇಡ. ಇನ್ನು ಮುಂದೆ ನನ್ನ ಜೀವನದಲ್ಲಿ ನಿನಗೆ ಪ್ರವೇಶ ಇಲ್ಲ, ಈ ಮನೆಗೂ ಪ್ರವೇಶ ಇಲ್ಲ. ತೊಲಗು ಇಲ್ಲಿಂದ. ಲೇ ನಾಗಿಣಿ, ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿನ್ನನ್ನು ಇನ್ನೂ ಘೋರವಾದ ಸ್ಥಿತಿಗೆ ತಂದ್ರೇನೆ ನನಗೆ ಸಂತೋಷ. ಯಾಕೆ ಗೊತ್ತಾ? ನಮ್ಮ ವಂಶಕ್ಕೆ ಸೇರಬೇಕಾಗಿರೋ ನಾಗಮಣಿನ ನೀವು ಮೋಸದಿಂದ ವಶಪಡಿಸ್ಕೊಂಡು ನಮ್ಮ ಲೋಕಕ್ಕೆ ಅನ್ಯಾಯ ಮಾಡಿದ್ದೀರ. ನಾಗಮಣಿನ ನಾನು ಪಡ್ಕೊಳ್ತೀನಿ. ಯುದ್ಧ ಗೆಲ್ಲೋದಕ್ಕೆ ಬೇಕಾಗಿರೋದು ಶಕ್ತಿ ಅಲ್ಲ ಕಣೆ, ಯುಕ್ತಿ. ಆ ಯುಕ್ತಿಯಿಂದಾನೆ ನಾನಿವತ್ತು ಗೆದ್ದಿರೋದು, ಮುಂದೇನು ಗೆಲ್ಲೋದು. ಲೇ ಅಮೃತ, ಮರಕ್ಕಿಂತ ಮರ ದೊಡ್ಡದು. ಈ ಲೋಕದಲ್ಲ, ಇದು ನಿನ್ನ ವಾಸುಕಿ ನಾಗಲೋಕದಲ್ಲೂ ಇರುತ್ತೆ, ಹಾಗೆ ನನ್ನ ತಕ್ಷಕ ನಾಗಲೋಕದಲ್ಲೂ ಇರುತ್ತೆ. ನೀನಿದನ್ನ ಮರೆತು ಮೆರಿತಾ ಇದ್ದೆ. ನಿನ್ನ ಅಹಂಕಾರಕ್ಕೆ ಅಂತ್ಯ ಹಾಡಿ ನಿನ್ನ ಮತ್ತೆ ಅರ್ಜುನ್ ಪ್ರೀತಿಗೆ ಚರಮ ಗೀತೆ ಆಡ್ತಾ ಇದ್ದೀನಿ. ಇದು ಕ್ಷಣಿಕ ಅಲ್ಲ, ಇದೇ ಶಾಶ್ವತ. ಲೇ ಅಮೃತ, ಇವತ್ತಿಂದ ಈ ಕ್ಷಣದಿಂದ ನಿನ್ನ ಪಾಲಿಗೆ ಅರ್ಜುನ್ ಮರೀಚಿಕೆ. ನಿನ್ನ ವಿಷ ಮಾತ್ರ ಅಲ್ಲ, ನಿನ್ನ ವಾಸುಕಿ ನಾಗಲೋಕದ ವಿಷ ಕೂಡ ನನಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನಾನು ತಕ್ಷಕ ಲೋಕದ ನಾಗಿಣಿ, ಆ ಲೋಕದ ಯುವರಾಣಿ.
ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅನ್ನೋ ಖುಷಿಗೆ ನಾನು ವಾಸ್ತವನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಎಲ್ಲರೂ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ. ಹೇಗಾದರೂ ಸಂಭಾಳಿಸ್ಬೇಕು, ಇಲ್ಲ ಅಂದರೆ ನಾನೇ ನಾಗಿಣಿ ಅನ್ನೋದು ಇವರೆಲ್ರಿಗೂ ಗೊತ್ತಾಗೋಗುತ್ತೆ. ರೀ ಮಣಿಯವರೇ, ಆ ನಾಗಿಣಿ ನಮ್ಗೆಲ್ರ ಮುಂದೆನೇ ನಿಮಗೆ ಪ್ರಹಾರ ಮಾಡಿದ್ಲು. ನೀವು ಬಾಯಲ್ಲಿ ನೊರೆ ಬಂದು ನಮ್ಮೆಲ್ಲರ ಕಣ್ಣೆದುರುಗಡೆ ಪ್ರಾಣ ಬಿಟ್ರಲ್ಲ. ಈಗ ಈ ರೀತಿ ಬಂದು ನಿಂತಿರೋದನ್ನ ನನ್ನ ಕೈಲಿ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಣಿ, ಯಾಕೆ ನಗ್ತಾ ಇದೆಯಾ? ಅವ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ನೀವು ಎಲ್ಲರೂ ನಾನು ಎಲ್ಲಿಂದ ಬಂದವಳು ಅನ್ನೋದನ್ನ ಮರ್ತಿರೋ ಹಾಗಿದೆ. ನಾನು ಪುಷ್ಪಗಿರಿಯಿಂದ ಬಂದವಳು. ನಮ್ಮ ತಾತ ಪುಷ್ಪನಾಥ. ನಮ್ಮ ಕುಲ ಕಸಬು ನಾಟಿ ವೈದ್ಯ. ನಾಟಿ ವೈದ್ಯಕ್ಕೂ ನೀನು ಬದುಕಿರೋದಕ್ಕೂ ಏನು ಸಂಬಂಧ? ಅಜ್ಜಿ, ನಾನು ಕಾಡಿಗೆ ಹೋಗಿ ಗಿಡಮೂಲಿಕೆಗಳನ್ನ ಸಂಗ್ರಹಿಸೋವಾಗ ಒಂದ್ಸಲ ಇದೇ ರೀತಿ ಒಂದು ವಿಷ ಸರ್ಪ ಕಚ್ಚಿತ್ತು. ಆಗ ನಮ್ಮ ತಾತ ನನಗೆ ಯಾವ ಅಪಾಯನೂ ಆಗದೆ ಇರಲಿ ಅಂತ ಮೂಲಿಕೆ ಔಷಧಿಗಳನ್ನ ಕೊಟ್ಟರು. ಅವತ್ತಿಂದ ನನಗೆ ಯಾವ ವಿಷ ಜಂತು ಕಚ್ಚಿದ್ರು ಏನೂ ಆಗಬಾರ್ದು ಅಂತ ಪ್ರತಿದಿನ ವಿಷ ನಿರೋಧಕ ಔಷಧಿನ ನನ್ನ ದೇಹಕ್ಕೆ ಸೇರಿಸ್ತಾ ಬಂದರು. ಅದಕ್ಕೆ ಆ ನಾಗಿಣಿ ವಿಷ ನನ್ನ ಮೇಲೆ ಯಾವ ಪ್ರಭಾವನೂ ಬೀರಲಿಲ್ಲ. ಅಷ್ಟೇ ಅಲ್ಲ, ಕಾಳಿಂಗನ ವಿಷ ಆಗಲಿ ಆದಿಶೇಷನ ವಿಷ ಆಗಲಿ ನನ್ನ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ. ನೀವು ನಿಮ್ಮ ಬಾಯಲ್ಲಿ ನೊರೆ ಬಂದಿತ್ತು, ಇನ್ನೇನು ಜೀವ ಹೊಟ್ಟೆ ಹೋಯ್ತು ಅನ್ನೋ ಹಾಗೆ ಬಿದ್ದಿದ್ರಿ. ಅದು ಹಾಗೆ ಆಗತ್ತೆ, ಆದರೆ ಹೋಗ್ತಾ ಹೋಗ್ತಾ ನನ್ನ ಮೇಲೆ ಪ್ರಭಾವ ಬೀರೋದಿಲ್ಲ. 10 ನಿಮಿಷ ಆದಮೇಲೆ ನಾನು ಸಹಜ ಆಗೋಗ್ತೀನಿ. ಇದೇ ನೋಡಿ ವನಸ್ಪತಿಯ ಶಕ್ತಿ.